ಅಪ್ಪ ಭಗವಂತ, ನಿನ್ನನ್ನೇ ನಂಬಿದ್ದೀನಿ ಕಣಪ್ಪ. ಹೆಂಗಾರ ಮಾಡಿ ಈ ಮದುವೆ ಆಗಂಗ್ ಮಾಡ್ಬಿಡಪ್ಪ. ಪಾರ್ವತಿ, ಎಲ್ಲಿದ್ಯಾ? ಅಣ್ಣ, ಪಾರ್ವತಿ ಪಾರ್ವತಿ ಪಾರ್ವತಿ, ಏನಾಯ್ತು ನಿಂಗೆ? ನನ್ನ ಕತೆ ಏನ್ ಕೇಳ್ತೀಯ? ನನ್ನಂತ ಬಡಪಾಯಿ ಒಬ್ಬ ಈ ಭೂಮಿ ಮೇಲೆ ಇದ್ದಾನೆ ಅನ್ನೋದನ್ನ ದೇವ್ರು ಮರ್ತು ಬಿಟ್ಟಿದ್ದಾನೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಆ ದೇವ್ರು ಅಷ್ಟು ಸುಲಭವಾಗಿ ಯಾರನ್ನೂ ಮರೆಯಲ್ಲ ಕಣೆ. ಯಾರಿಗೆ ಯಾವಾಗ ಏನ್ ಕೊಡ್ಬೇಕು ಅಂತ ಅವನಿಗೆ ಚೆನ್ನಾಗ್ ಗೊತ್ತು, ಅದನ್ನ ಕೊಡ್ತಾನೆ. ಏನಾಯ್ತು? ನೀನ್ ಹೇಳ್ತಿರೋದ್ ನೋಡಿದ್ರೆ ತುಂಬಾ ಒಳ್ಳೆ ಸುದ್ದಿನ ತಂದಿರೋ ಹಾಗಿದೆ. ಬರೀ ಒಳ್ಳೆ ಸುದ್ದಿ ಅಲ್ಲ, ಅದನ್ನ ಕೇಳಿದ್ರೆ ನೀನು ಖುಷಿ ಆಗ್ತೀಯ. ಏನು ಅದು? ಬೆಂಗಳೂರಲ್ಲಿ ನನಗೆ ಕೆಲಸ ಸಿಕ್ತು. ಅಯ್ಯೋ, ನಿನ್ ಬಾಯಿಗೆ ಸಕ್ಕರೆ ಹಾಕ. ಎಂತ ಒಳ್ಳೆ ಸುದ್ದಿ ನೋಡ. ಎಷ್ಟ್ ಸಂಬಳ? ಎಲ್ಲಾ ಕಳೆದು ತಿಂಗಳಿಗೊಂದು 25,000 ರೂಪಾಯಿ ಬರುತ್ತೆ. ಜೊತೆಗೆ ಪ್ರತಿ ವರ್ಷ ಇನ್ಕ್ರಿಮೆಂಟು, ಬೋನಸ್ಸು ಎಲ್ಲ ಇದೆ. ಸಂಸಾರ ಮಾಡಕ್ ಅಷ್ಟು ಸಾಕಲ್ವಾ? ತುಂಬಾ ದೊಡ್ಡ ಮನುಷ್ಯ ಆಗೋದ ಕಣ ನೀನು. ನೋಡು, ನಾನು ನಾಳೆನೆ ಡ್ಯೂಟಿಗೆ ಜಾಯ್ನ್ ಆಗ್ಬೇಕು. ಇವತ್ತೇ ಬೆಂಗಳೂರು ಹೊರಟಿದ್ದೀನಿ. ಬಾವ ಇಲ್ಲೇ ಕಾಣ್ತಾ ಇಲ್ಲ. ಬಾಬಾ ಎಲ್ಲೋ ಹೊರಗೆ ಹೋಗಿದ್ದಾರೆ. ಇನ್ನೇನ್ ಬಂದ್ಬಿಡ್ತಾರ. ಅವ್ರು ಬಂದ್ಮೇಲೆ ಸ್ವೀಟ್ ಕೊಟ್ಟು ವಿಷಯ ತಿಳಿಸ್ಬಿಡು, ನಾ ಬರ್ತೀನಿ. ಅಯ್ಯೋ, ನಿಮ್ ಬಾಬಾ ಬರೋರ್ಗಿರು, ಅವ್ರಿಗೂ ಹೇಳ್ಬಿಡು, ಸಂತೋಷ ಪಡ್ತಾರೆ. ಟೈಮ್ ಇಲ್ಲ ಕಣೆ. ಜೊತೆಗೆ ಮಾನ್ಸನ್ ಮನೆ ಬೇರೆ ಹೋಗ್ಬೇಕು, ಅವಳಿಗೂ ವಿಷಯ ಹೇಳ್ಬೇಕು. ನೀನಿನ್ನೂ ಮಾನ್ಸನ್ ತಲೆ ತುಂಬ್ಕೊಂಡಿದ್ಯೇನೋ. ನೋಡು, ನೀನೇನು ಅವಳು ವಿಷಯ ಹೇಳ್ಬೇಡ. ನಾನೇ ಇಲ್ಲೆಲ್ಲಾದ್ರೂ ಸಿಕ್ತಾಗ ಹೇಳ್ಕೊಂತೀನಿ. ನಿನ್ ಪಾಡಿ ನೀನ್ ಸುಮ್ನೆ ಹೋಗೋ. ಹಾಗಲ್ಲ ಪಾರ್ವತಿ, ನನಗೆ ಕೆಲಸ ಸಿಕ್ಕಿದೆ ಅಂತ ಗೊತ್ತಾದ್ರೆ ಮಾನ್ಸಂಗೂ ಖುಷಿ ಆಗುತ್ತಲ್ವಾ. ಜೊತೆಗೆ ಚಂದ್ರುಗೀಗ ಕೆಲಸ ಸಿಕ್ಕಿದೆ, ಅವನನ್ನ ಮದುವೆ ಮಾಡ್ಕೋಬಹುದು ಅಂತ ಯೋಚನೆನೂ ಬರ್ಬೋದು. ಏನಂತೀಯ? ಏಯ್, ನಿನ್ನಂತವ್ರು ಎಷ್ಟೊಂದ್ ಜನ ಅವಳನ್ನ ನೋಡ್ಕೊಂಡು ಹೋಗಿದಾರ ಕಣೋ. ಅವಳು ಯಾರನ್ನೂ ಒಪ್ಕೊಂಡಿಲ್ಲ. ಅಂತದ್ರಲ್ಲಿ ನೀನ್ ಹೇಗ ಒಪ್ಕೋತಾಳೆ? ನೋಡಣ್ಣ, ಅವಳು ತಾತನ್ ಬೇಕಾಗಿರೋದು ಆಸ್ತಿ ಅಂತಸ್ತು ಇರೋ ಹುಡ್ಗ. ಅಣ್ಣ, ನೀನ್ ಸುಮ್ನೆ ಮನ್ಸಲ್ಲಿ ಏನೇನೋ ಆಸೆ ಇಟ್ಕೋಬೇಡ್ವೋ. ಆಯ್ತಮ್ಮ, ನಾನೇನು ಅವ್ರ ಮನೆಗೆ ಹೋಗಿ ನಿಮ್ ಮಗಳನ್ನ ನನಗೀಗ್ಲೇ ದಾರ ಏರ್ಕೊಡಿ ಅಂತ ಕೇಳಲ್ಲ. ಫ್ರೆಂಡ್ಶಿಪ್ ಅಲ್ಲಿ ಕೆಲಸ ಸಿಕ್ಕಿರೋ ವಿಷಯ ಹೇಳಿ ಸ್ವೀಟ್ ಕೊಟ್ಬಿಟ್ಟು ಹೊರಟೋಗ್ತೀನಿ. ಓಕೆನಾ? ನನ್ ವಿಷಯ ತಿಳಿಸ್ತೀನಿ ಅಂತ ಹೇಳ್ದೆ ಅಲ್ವಾ? ನೋಡು, ನೀನ್ ತಿಳಿಸಿದ್ರೆ ನಾನ್ ತಿಳಿಸ್ದಾಗ ಆಗತ್ತಾ? ಕೆಲಸ ಸಿಕ್ಕಿರೋದ್ ನನಗೆ, ನಾನೇ ಹೇಳ್ಬೇಕು ಅಲ್ವೋ? ನೀನ್ ಯೋಚನೆ ಮಾಡ್ಬೇಡ. ನಿಮ್ಮಿಬ್ರು ಫ್ರೆಂಡ್ಶಿಪ್ಗೆ ಧಕ್ಕೆ ಆಗೋ ಹಾಗೆ ನಾನು ಯಾವ ಕೆಲಸನೂ ಮಾಡಲ್ಲ. ಹಾಗಲ್ವೋ? ಮಾತಾಡ್ಬೇಡ, ನನಗೆ ಟೈಮ್ ಇಲ್ಲ, ಬಸ್ ಮಿಸ್ ಆಗುತ್ತೆ. ಬಾಯ್ ಬಾಯ್. ಅವ್ನು ಹೇಳ್ಬಿಡು. ಅಜ್ಜಿ, ನಿಧಾನ. ಗೌರ, ಹೊರಗಡೆ ಹೊರಟು ಬರ್ತೀನಿ. ಮಾನಸ, ಎದ್ದೊಳಕ್ ನಡಿ. ಯಾಕೆ ಗೀಕೆ ಅಂತ ಕಣಿ ಕೇಳ್ಬೇಡ, ಒಳಗಡೆ ನಡಿ. ಏ ಗೌರ, ಕರ್ಕೊಂಡು ಇಡ್ವಳಿಕೆ. ಮನಸ್ಸಿನ ಒಳಗಿನ ನೋವನೆಲ್ಲ ಹೃದಯದ ಬಾಗಿಲು ತೆರೆದಂತೆ. ಮನಸ್ಸಿನ ಒಳಗಿನ ನೋವನೆಲ್ಲ ಹೃದಯದ ಬಾಗಿಲು ತೆರೆದಂತೆ. ಹೊರಚೆಲ್ಲುವ ಗೀತೆ ಒಳ ನೋವಿನ ಜೊತೆ. ಹೊರಚೆಲ್ಲುವ ಗೀತೆ ಒಳ ನೋವಿನ ಜೊತೆ. ಮಾನಸ ಮಾನಸ. ಹರಿಯುವ ನೀರು ಹರಿವುದು ಮಾತ್ರ ಇಳಿಜಾರಿಗೆ ತಾನೇ. ಕಾರ್ಮೋಡಗಳು ಮಳೆಯನ್ನು ಸುರಿವುದು ಈಳಿಗೆ ತಾನೇ. ಹರಿಯುವ ನೀರು ಹರಿಯುವುದು ಮಾತ್ರ ಇಳಿಜಾರಿಗೆ